ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯಶನಂದ್ ಯೂಟ್ಯೂಬ್ ಚಾನಲ್. ಇವತ್ತು ಪಾನಿಪುರಿ ಚಾಲೆಂಜ್ ಮಾಡ್ತಾಯಿದ್ದೀವಿ. ನಾನು, ನಮ್ಮ ಅಕ್ಕ, ನಮ್ಮ ಮಮ್ಮಿ 3 ಜನ. ಇಲ್ಲ ಅಂದರೂ 2 ತಿಂಗಳಿಂದ ಪ್ಲ್ಯಾನ್ ಮಾಡಿ 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 ನನಗಂತೂ ಫುಲ್ ತಲೆ ಕೆಟ್ಟೋಗಿದೆ. ಸೊ ಫೈನಲಿ ಇವತ್ತು ಪಾನಿಪುರಿ ಚಾಲೆಂಜ್ ಮಾಡ್ತಾಯಿದ್ದೀವಿ. ಸೊ ಇವಾಗ ನಮ್ಮ ಜೊತೆ ನಮ್ಮ ಮಮ್ಮಿ ಇದ್ದಾರೆ ನೋಡಿ. ಅವರು ನಾಳೆ ನಮಗೆ ಹಬ್ಬ ಇದೆಯಲ್ಲ, ಸೊ ಹೂವು ಕಟ್ತವ್ರೆ. ನಮ್ಮ ಅಕ್ಕ ಮಲ್ಕೊಂಡವಳೆ. ನಾನು ಎಲ್ಲ ರೆಡಿ ಮಾಡ್ಕೊಳ್ತೀನಿ, ಅವರು ಎಲ್ಲ ಬರ್ತಾರೆ ಆಮೇಲೆ. ಓಕೆ ಬನ್ನಿ ಇವಾಗೆಲ್ಲ ರೆಡಿ ಮಾಡೋಣ. ಸೊ ನೋಡಿ, ಶಾಪ್ನಿಂದ ಇಷ್ಟು ತಂದಿದ್ದೀವಿ. ಇದು ಪೂರಿ, ಇದು ಬಂದ್ಬಿಟ್ಟು ಅದರಲ್ಲಿ ಸ್ಟಫಿಂಗು, ಮತ್ತು ಇದು ಪಾನಿ. ಇವಾಗ 3 ಜನಕ್ಕೆ ಸಮವಾಗಿ ಡಿವೈಡ್ ಮಾಡ್ತೀನಿ. ಒನ್ಸ್ ಅವರೆಲ್ಲ ಬಂದಮೇಲೆ ರೂಲ್ಸ್ ಏನು ಅಂತ ಹೇಳ್ತೀನಿ, ಓಕೆನಾ? ಆಮೇಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇದನ್ನು ನಾವು ತೊಗೊಬರೋದು, ಅದಾದಮೇಲೆ ಸ್ಟಫಿಂಗ್ ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿ ಆ ಥರ ಮಾಡೋಣ ಅಂದ್ಕೊಂಡೆ. ಬಟ್ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ನನಗಂತೂ ರಜಾ ಸಿಗ್ತಾಯಿಲ್ಲ ಕಾಲೇಜು. ಆ್ಯಂಡ್ ನಮ್ಮ ಹಬ್ಬ ಕೂಡ ಬರ್ತಿರೋದ್ರಿಂದ ತುಂಬ ಡಿಲೇಡ್ ಆಗ್ತೈತೆ. ಪರವಾಗಿಲ್ಲ ಅಂದ್ಬಿಟ್ಟು ಆಚೆಯಿಂದನೇ ತಂದು ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟ್ ಏನಾದ್ರು ಚಾಲೆಂಜ್ ಇದ್ದರೆ ಆದಷ್ಟು ನಾವೆಲ್ಲರೂ ಸೇರಿ ಮಾಡೋ ಥರ ಮಾಡ್ತೀವಿ. ಸೊ ಇವಾಗ ಪಾನಿಪುರಿ ಚಾಲೆಂಜ್ ಎಲ್ಲ ಆಚೆಯಿಂದ ತಂದಿರೋದು, ಜಸ್ಟ್ ನಾವು ತಿನ್ನೋದಷ್ಟೇ ಬಾಕಿ. ಸೊ ನೋಡಿ, ಇವಾಗ 3 ಪ್ಲೇಟು ನಂದು, ನಮ್ಮ ಅಕ್ಕದು, ನಮ್ಮ ಮಮ್ಮಿದು 3 ಜನಕ್ಕೆ ಡಿವೈಡ್ ಮಾಡಬೇಕು. ಹೆಂಗೆ ಮಾಡಿದ್ರೆ ಫುಲ್ಲು ಇವತ್ತೆಲ್ಲ ಆಗುತ್ತೆ. ಅದು ಆಲ್ರೆಡಿ ಎಲ್ಲ ನೋಡಿ ಎಲ್ಲ ಓಡ್ತೋಗೈತೆ. ಸೊ ಫೈನಲಿ 1 ಕರೆಕ್ಟಾಗಿ 3 ಜನಕ್ಕಾಗಿದೆ. ಇವಾಗೆಲ್ಲ ಕೌಂಟ್ ಮಾಡೋಣ. ಸೊ 3 ಪ್ಲೇಟಲ್ಲಿ 11 ಪೂರೀಸ್ ಇದೆ. ಓಕೆ, ಸೊ ನೋಡಿ, ಪಾನಿ ಕೂಡ ರೆಡಿ ಆಯಿತು. ಈ ಸ್ಟಫಿಂಗ್ ಮಾತ್ರ ಅವ್ರವ್ರ ಪೂರಿಗೆ ಅವರವರೇ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಲಿ, ಓಕೆನಾ? ಇಲ್ಲಿ ನೋಡಿ, ಹಾಂ ಅಟ್ಲಕ್ಕದು ಇವಾಗ ಟೈಮರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀನು ಸ್ಟಫಿಂಗ್ ಹಾಕ್ಕೋಬೇಕು. ಸ್ಟಾರ್ಟ್ ಆದಮೇಲೆ ಒಂದೊಂದೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆಯ್ನಾ? ಅರ್ಥಮೈನಾ? ತೆಲುಗುಲ ಶೆಪ್ಪಲ್ನ ಗೈಸ್. ನೋಡಿ ಗೈಸ್, ನಾನು ಯಾಕೆ ವೀಡಿಯೋ ಮಾಡಲ್ಲ, ಜಾಸ್ತಿ ಕೇಳ್ತೀರ ನನಗೆ ಯಾಕೆ ಮಾಡಲ್ಲ ಅಂದ್ಬಿಟ್ಟು ಡೈರೆಕ್ಟಾಗಿ ಸಿಕ್ತಾಗೆ. ನೋಡಿ ಇದಕ್ಕೆ ನಾನು ಎಲ್ಲ ನೋಡಿ, ಆಚೆ ಹೋಗೋಣ ಅಂದರೆ ಯಾರೂ ರೆಡಿ ಆಗೋಲ್ಲ, ಮಾಡೋಣ ಅಂದರೆ ಯಾರೂ ಬರೋಲ್ಲ. ಇವಾಗ ನೋಡಿ, ನಾನು ಇಲ್ಲೇನೋ ಮಾಡ್ತಾಯಿದ್ದೀನಿ, ಇವರೇನೋ ಮಾಡ್ತವ್ರೆ. ನಮ್ಮ ಅಕ್ಕ ಅಂತೂ ಹೇಳೋದೇ ಬೇಡ, ಮಲ್ಕೊಂಡವಳೆ. ನಾನು ಏನು ಮಾಡಲಿ? ಅದಕ್ಕೆ ತರಿಸಿ ಮನೇಲಿ ಮಾಡಿ ಸುಮ್ಮನೆ ತಿನ್ನೋದು ಅಷ್ಟೇ. ವ್ಲಾಗ್ ಅಷ್ಟೇ ಮುಗೀತು. ಅದರಲ್ಲಿ ಏನು ಎಂಟರ್ಟೈನ್ಮೆಂಟ್ ಇಲ್ಲ, ಏನೂ ಇಲ್ಲ. ಕೇಳಿ ಇವ್ರನ್ನ. ಏನು ಕೇಳೋದು? ನಮಗೆ ಕೆಲ್ಸಗಳೈತೆ, ಎಷ್ಟೊಂದು ಕೆಲ್ಸಗಳೈತೆ, ಏನೇನು ಮಾಡಬೇಕು, ಮಾಡಬೇಕು ಅಂತ ಏನು ಕೆಲಸ ಇಲ್ಲ ಗೈಸ್, ಎಲ್ಲರೂ ಸೋಂಬೇರಿಗಳೇ. ಆಮೇಲೆ ಸರಿ ಆಯ್ತು, ಅವ್ರ ಕೆಲಸ ಐತೆ ತಾನೆ, ಸುಮ್ಮನೆ ಇರ್ಬೇಕು ತಾನೆ, ಯಾಕೆ ವ್ಲಾಗ್ ಆಗ್ತಿಲ್ವಾ ಈ ನಡುವೆ ಅಂತ ಅವರೇ ಬಂದು ನನ್ನ ಮತ್ತೆ ಕೇಳ್ತಾರೆ, ಗೊತ್ತಾ? ಯಶೋ ಹೇಳಮ್ಮ, ಇದಕ್ಕೇನು ಹೇಳ್ತಿ ಹೇಳು. ಯಶೋ ಸರಿ ರೀ, ಎಲ್ಲ ಬಂದಮೇಲೆ ಮತ್ತೆ ಬರ್ತೀನಿ. ಸೊ ಗೈಸ್, ಇವಾಗ ನೋಡಿ 3 ಜನ ಕಷ್ಟಪಟ್ಟು ಫ್ರೇಮಲ್ಲಿ ಬಂದರು. ಇವಾಗ ಪಾನಿಪುರಿ ಚಾಲೆಂಜ್ ಸ್ಟಾರ್ಟ್ ಮಾಡ್ತೀವಿ. ಇವಾಗ ರೂಲ್ಸ್ ಏನು ಗೊತ್ತಾ? ಇನ್ಕೊಂಡ ಇನ್ಕೋ ಯಶೋ. ಇವಾಗ ಏನಂದರೆ ಏನು ಟೈಮರ್ ಇರುತ್ತೆ. ಟೈಮರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅವ್ರವ್ರ ಪೂರಿಗೆ ಅವ್ರವ್ರ ಸ್ಟಫಿಂಗ್ ಹಾಕ್ಕೊಂಡು ಇಟ್ಕೋಬೇಕು. ಸೊ ಒಬ್ಬೊಬ್ಬರೇ ಸ್ಟಾರ್ಟ್ ಆಗುತ್ತೆ ವಿಡಿಯೋ. ಅಂದರೆ ಫಸ್ಟ್ ಒಬ್ಬರು ತಿಂದಮೇಲೆ ಇನ್ನೊಬ್ರು ತಿನ್ನಬೇಕು, ಓಕೆನಾ? ಸೊ ಅವರು ಸ್ಟಫಿಂಗ್ ಎಲ್ಲ ಆದಮೇಲೆ
ಪಾನಿಪುರಿ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗ ನಾವು ಟೈಮರ್ ಇರ್ತೀವಿ. ಯಾರು ರೂಲ್ಸ್ ವೆರಿ ಸಿಂಪಲ್, ಯಾರು ಏನು ಟೈಮ್ ಕಮ್ಮಿ ಟೈಮಲ್ಲಿ ಫುಲ್ಲು 11 ಪುರೀಸ್ ತಿಂತಾರೋ ಅವರೇ ವಿನ್ನರು. ಅಲ್ಲಿ ನೋಡಿ ನಮ್ಮಮ್ಮ ಏನೋ ಕಿತಾಪತಿ ಮಾಡ್ತಾವ್ರಲ್ಲಿ. ಸೊ ಅಷ್ಟೇ ಟೈಮ್ ಏನೋ ರೂಲ್ಸ್ ಇರೋದು, ಬೇರೆ ಏನೂ ಇಲ್ಲ. ಕಮ್ಮಿ ಟೈಮಲ್ಲಿ ಯಾರು ಜಾಸ್ತಿ ಬೇಗ ಫುಲ್ ಪುರಿ ಖಾಲಿ ಮಾಡ್ತಾರೋ ಅಷ್ಟೇ. ಓಕೆ ಓಕೆ. ಇವಾಗ ಕ್ಯಾಮ್ರಾ ಸೆಟ್ ಮಾಡಿದ್ದೀನಿ, ಅಲ್ಲೋ ಕೂತ್ಕೊತೀನಿ, ನೋಡೋಣ ಯಾರ್ಯಾರು ಏನೇನು ಮಾಡ್ತಾರೆ ಅಂತ. ನೋಡಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ಅವರು. 500 ರೂಪಾಯಿ ಚಪ್ಪಲೆ. ಓ ಗೈಸ್ ಮಾಡ್ಕೊಳ್ಬಿಟ್ಟೆ ನೋಡಿ, ನಮ್ಮಮ್ಮ ಇದನ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಳ್ತಾರೆ. 500 ರೂಪಾಯಿ ಕಟ್ಟಾರ ಕಾಸು. ನಮ್ಮದು ಕ್ಯಾಶ್ ಇಲ್ಲಮ್ಮ, ಹಾಂ ಫೋನ್ಪೇ. ಫೋನ್ಪೇ ಫೋನ್ಪೇ ನೀನು ಫಸ್ಟ್ 500 ರೂಪಾಯಿಗೆ ಗೈಸ್ ಇದು. ಮತ್ತೆ ಏನಂದರೆ ಇವ್ರು ಯಾರು ವಿನ್ ಆದರೆ ನನಗೆ ಅಮೌಂಟ್ ಕೊಡಲ್ಲ ಅಂತೆ. ನಾನು ಏನು ಅಂದ್ಕೊಂಡೆ ಫಸ್ಟು, ಎಲ್ಲರೂ 500 ಇಡಬೇಕು, ವಿನ್ನಾದವ್ರಿಗೆ ಅದು ಪೂರ್ತಿ ಅಮೌಂಟ್ ಹೋಗುತ್ತೆ ಅಂತ ನಾನು ಅಂದ್ಕೊಂಡೆ. ಆದರೆ ಇಲ್ಲಿ ಏನಂದರೆ ಇದು ನೋಡಿ ಪೂರಿ ಇಲ್ಲಿ ತೂತಿದೆ, ಇಲ್ಲೂ ತೂತಿದೆ, ಹೆಂಗೆ ತಿನ್ನೋದು ನಾನು. ಆದರೆ ಇಲ್ಲೇನಂದರೆ ಅವರು ಅಮೌಂಟ್ ಕೊಡೋಕೆ ರೆಡಿ ಇಲ್ವಂತೆ. ಅದಕ್ಕೆ ನೀನು ಅಮೌಂಟ್ ಕೊಟ್ಟರೆ ನಾವು ಬರ್ತೀವಿ, ಇಲ್ಲಾಂದರೆ ಬರಲ್ಲ ಅಂದರು. ರೆಡಿ ಇಲ್ವಂತಮ್ಮ, ಬಡ್ಜೆಟ್ ಇಲ್ಲ ಅಲ್ಲ, ಅಮೌಂಟ್ ಕೊಡೋಕೆ ರೆಡಿ ಇಲ್ವಂತೆ. ನಾನು ಫೋನ್ ಹೊಸ ಅಂದೆ ಗೈಸ್, ನಂಗೆ ಫೋನ್ಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ ಜಾಸ್ತಿ. ಯಾರೋ ಕಾಲ್ ಮಾಡ್ತವ್ರೆ, ಸೊ ಹಿಂಗೆ ಹೇಳ್ಬಿಡ್ತೀನಿ. ಸೊ ಅದಕ್ಕೆ ನಾನು 500 ಕೊಡ್ತೀನಿ, ಯಾರು ವಿನ್ ಆಗ್ತಾರೋ ಆ 500 ಅವ್ರಿಗೆ. ಇನ್ ಕೇಸ್ ಅವರಿಬ್ಬರು ತಿಂದಿರ ನಾನು ಬೇಗ ತಿಂದರೆ ನನ್ನ 500 ನನಗೆ, ಅಷ್ಟೇ. ಲಾಸ್ ನನಗೆ ಗೊತ್ತಾ, ಆದರೂ ಪರವಾಗಿಲ್ಲ, ಮಾಡೋಣ. ಓಕೆ, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಇವರು. ಎಷ್ಟು ನಿಮ್ಮ ಫೋನ್ ಹೇಳ ನಾ ಫೋನ್ ಅದು ಇದೆ, ಚಾರ್ಜ್ ಗೈಸ್. ಟೈಮರಿಗೆ ಫೋನೇ ತಂದಿಲ್ಲ, ಇರಿ ಫೋನ್ ತರ್ತೀನಿ. ಚಾರ್ಜಲ್ಲಿ ಯೂರಿಚಿರ್ಲ ಚಾರ್ಜ್ಗೆ ಇಸ್ಕೊಂಡಿ. ನಿಮ್ಮ ಮಮ್ಮಿ ಫೋನ್ ಚಾರ್ಜ್ಗೆ ಇಟ್ಟವಾ? ನಮ್ಮ ಮಮ್ಮಿ ಫೋನ್ ನೀವು ಇಸ್ಕೊಂಡಿದ್ರಿ? ఫోన్ బ్రష్ సిక్కిన ఉండట్లా నేను పట్టు ఏమే ఫస్ట్ పెట్టేది కాదు, ఇంకెట్లా టైమర్ ఆడ టైమర్ మాకు తెల్లే ఇయాలి తెల్లే ఇంకా వర్షం జోరుగానా చెప్పేది నోట్లోనే మూట్లోనే చెప్తావు. ಹೇಳು ಬೇಗ ಜೋರಾಗೆ. 1 2 3 ಸ್ಟಾರ್ಟ್. ಏ ಯಾಕೆ ಕಾದು ನಂಗೆ 500 ರೂಪಾಯಿ ಹೋಗುತ್ತೆ ಅಷ್ಟು ಕಾಡ್ಬೋದು. ನಮ್ಮಮ್ಮ ಕನ್ನಡದಲ್ಲಿ ಹೇಳಿದ್ರೆ ಅರ್ಥನೇ ಆಗಲ್ಲ ಗೈಸ್. ಪೊದ್ದು ಹೇಳಿ ಪರವಾಗಿಲ್ಲ, ಕನ್ನಡದಲ್ಲೇ ಅರ್ಥ ಮಾಡ್ಕೊಂತೀನಿ ನಾನು. ಮಾತಾಡೋಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಮಾತಾಡೋಕೆ ಬಂದಿರಂದ್ರೂ ಪರವಾಗಿಲ್ಲ. ಇವ್ರು ಕನ್ನಡದವ್ರಂತೆ, ಕನ್ನಡನೇ ಮಾತಾಡೋಕೆ ಬರಲ್ಲ ಇವ್ರಕ. ನಮ್ಮ ಇಷ್ಟ ಅದು. ದಿನೇಶ ಏಮೇ పెట్టు నువ్వు ఎప్పుడన్నా రెడీ అక్క నేను ఎరగడ్డ వేసుకోలేదా ಅಂತ ನೀ పెద్ద కుదిరేసుకుంది కొడాలంటాడు నేను. 1 2 3 స్టార్ట్. ఓకే, నాకు ಅವೆಂತ ಉತ್ತರೆ ಇದು ಮಾಡ್ಕೊಂಡು ಅಟ್ಲೇ ಕಪ್ಪು ಮಿಂಗೇಸ್ತಾನು. ನಾನು ಪಲ್ಯ ಹಾಕಿರೋ ಕೈ ಸಮೇತ ನಾನು ಕ್ಲೀನಾಗಿ ತಿಂದ್ಬಿಟ್ಟೆ ಗೈಸ್. ಇನ್ನೂ ಉದ್ದಾಡ್ತವ್ರು. ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ಎಲ್ಲ ಹೇಳಿ ಫೋನ್ ತಗೊಬಂದ್ರೆ ಟೈಮರಿಗೆ ತಕ್ಕಂದ್ರೆ ಅದು ತಂದಿಲ್ಲ. ಹೇಳಿಲ್ಲ ಗೈಸ್ ನೋಡು. ಆಯ್ತು ಬಿಡಮ್ಮ, ಇದೆಯಲ್ಲ ಇದು ಚೆನ್ನಾಗೈತೆ ಅಂತ ಹೇಳವ್ರೆ, ಕಮ್ಮಿ ಹಾಕ್ಕೊಳ್ಳೋಣ. ನೀನು ಬೇಗ ಹಾಕೋ. ಎಷ್ಟೊತ್ತು ಹಾಕೋದ? ನಾವು ವೆಯ್ಟ್ ಮಾಡೋಕ್ಕಾಗಲ್ಲ ಇಲ್ಲಿ. ತಟ್ಟೆ ಮುಂದೆ ಕುತ್ಕೊಂಡು ಎಷ್ಟೊತ್ತಂತ ಕಾಯೋದ? మా అమ్మ చాలా వేసుకు కొనేసింది పల్లెల్ని. మీరంతా గిద్ది చేసుకున్నదా? పోతే పోనీ
నాకి కూడా చూడు ఇక్కడ బొక్క ఇక్కడ బొక్క ఇక్కడ బొక్క. ಅಯ್ಯೋ ಸ್ಪೂನ್ ತಗೊಬಂದು ಕೈಯಲ್ಲಿ ಹಾಕ್ಕೊಂತ ಇದ್ದೀನಿ. ಸ್ಪೂನಲ್ಲಿ ಹಾಕಿದ್ರೆ ಇರೋದು ಕೂಡ ಉದುರೋಗುತ್ತೆ. ఏం చూస్తాను దాంట్లో నేనేమో చేస్తాను నువ్వు పంపి ఇదేమిది ఈ యాడ్ అది 1% ఉంది అంతే చేసిన ఛార్జింగ్ ఆడ కాసుకొని ఉండాలి అమ్మా. ఎవరు కాసుకోవాలి ఇది ఎక్స్ట్రా అంతా తీసేస్తావా అమ్మనికా? ఈ వ్యాపారం ఏమే అట్లెక్కేదంత దాంట్లో కనిపిస్తుంది అమ్మకి. ఏ ಕಲ್ಪನೆ నువ్వు కన్నడంలో ఫస్ట్ మాట్లాడు. ಬೇಕಂದ್ರೆ ಟೈಮಿಂಗ್ ಸಿಕ್ಕು ಬೇಗ ಬೇಗ. ಇವಾಗ ನೀನ್ ಫಸ್ಟ್ ಸ್ಟಾರ್ಟ್ ಮಾಡ್ತೀಯಾ? ಯಾರೋ ಒಬ್ರು ಸ್ಟಾರ್ಟ್ ಮಾಡೋಣ. ನಮ್ಮಮ್ಮಗೆ ತಿನ್ನೋದೇನು ಇಲ್ಲ, ಅವ್ರಿಗೆ 500 ರೂಪಾಯಿ ಬೇಕಷ್ಟೇ. ಇವಾಗ ಇನ್ನೊಂದು ಇದು ಪಾನಿ ಜೊತೆನೆ ತಿನ್ಬೇಕು. ಪಾನಿ ಇದ್ರೆ ತಿನ್ನಂಗಿಲ್ಲ. ಬರೀ ಪೂರಿ ಇದು ಮಾತ್ರ ತಿಂತೀನಿ ಅಂದ್ರೆ ಇಲ್ಲ, ಪಾನಿ ಜೊತೆನೆ ತಿನ್ಬೇಕು. ನಾವು ಸುಕ್ಕ ತಿನ್ಬೇಕಂದ್ರೆ ನಾವು ಸುಕ್ಕ ತಿಂತೀವಿ. ಅದಲ್ಲ, ಇದು ಗೋಲ್ಗಪ್ಪ ಚಾಲೆಂಜ್. ಫುಲ್ ಗೋಲ್ಗಪ್ಪದಲ್ಲಿ ಲಾಸ್ಟ್ ಸುಕ್ಕ ಕೊಡ್ತಾರೆ. ಆಯ್ತು ಆಯ್ತು. ನಿಮ್ ಸುಕ್ಕ ಗೊತ್ತಿಲ್ಲ. ಗೈಸ್ ಹಂಗ್ ಮಾಡಿ ಚೀಟಿಂಗ್ ಮಾಡಿದ್ರೆ ಡಿಸ್ಕ್ವಾಲಿಫೈ ಅಷ್ಟೇ. దానికి ఫస్టే చెప్పిన నాకు తెలియదు. ನಿನ್ ಟೈಮಿಂಗ್ ಸಿಕ್ಕಮ್ಮ ತಾಯಿ. ಗೈಸ್ ನೋಡಿ 3, 2, 1 ಸ್ಟಾರ್ಟ್. ಕಾಣಿಸ್ತಾನೆ ಇಲ್ಲ. ಸ್ಟಾರ್ಟ್ ಆಯಾ ಸ್ಟಾರ್ಟ್. 1 2 ಟೈಮ್ ನೋಡಿ. ಲಕ್ಕಿ ಅದು ಕಾಕುಂದು. ನಿಧಾನ ಅಮ್ಮ, ಟೈಮ್ ಸಾನ ಒಂದು ನಿಧಾನ ತಿನ್ನು. ಟಿಶ್ಯೂ ಬೇಕಮ್ಮ? ಬೇಡ, ಆರಾಮಾಗ್ತೀನಿ. 5 minutes చేసుకొని ಇರ್ತಾನೆ. ಹಾಂ, ಚೆಕ್ ಮಾಡ್ತೀಯಾ? నేను ఇటు ఖాళీ చేస్తాను. ಅವಳು ನೋಡಿ 1 ವರ್ಷ ಆಯ್ತು ಪಾನಿಪುರಿ ತಿಂದವಳು. 1 ನಿಮಿಷ ಆಯ್ತು ಗೈಸ್, 1 ನಿಮಿಷ ನೋಡಿ. నిదానము మా ఇంకా బేజాన్ టైం ఉంది. నిదానం నెమ్మదిగా తిను, నెమ్మది. ನಮ್ಮಮ್ಮಗೆ ಫೇವ್ರೇಟ್ ಒಂದು ಚಾನೆಲ್ ಐತೆ ಗೊತ್ತಾ? ಅದರಲ್ಲಿ ಚೆನ್ನಾಗಿ ತಿಂತಾರಂತೆ. ಇಷ್ಟಿಷ್ಟು ತಗೊಂಡು ತಟ್ಟೆದಲ್ಲಿ ತಿಂತಾರಂತೆ, ಕೈಯಲ್ಲಿ ಹಿಂಗೆ ಇಟ್ಕೊಂಡು ತಿಂತಾರಂತೆ. ನಾನು ಪಾನಿಪುರಿ ಚಾಲೆಂಜ್ ಅಂತ ಹೇಳಿರೋದಕ್ಕೆ ನಮ್ಮಮ್ಮ ಅವ್ರ ಚಾನಲ್ ನೋಡಿ ಫುಲ್ ಪ್ರಿಪರೇಷನ್ ಮಾಡ್ಕೊಂಡವ್ರೆ ಹೆಂಗ್ ತಿನ್ಬೇಕು ಅಂತ. ಅದ್ರಲ್ಲಿ ಹಿಂಗೆ ಇಟ್ಕೊಂಡು ಫುಲ್ ಹಿಂಗೆ ತಿನ್ನೋದವ್ರು. ನಮ್ಮಮ್ಮ ಸೇಮ್ ಹಂಗೆ ತಿಂತಾರೆ ಇವತ್ತು. ಲಾಸ್ಟ್ ಒಂದಿದೆ. ಪಾನಿ 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 అదంతా లేదు. బిన్న తాగల. గైస్ ఓకే, 2 minutes 13 seconds ఓకేనా? 2 minutes 13 seconds చూడమ్మా. ಓಕೆ, ಒಂದು ಸ್ಕ್ರೀನ್ ಶಾಟ್ ಇಟ್ಕೊತೀನಿ. ಇವ್ರು ಮೋಸ ಮಾಡೋದು ಜಾಸ್ತಿ ನಮ್ಗೆ. ಇವಾಗ ನೋಡಿ 0 ಮಾಡಿದ್ದೀನಿ. 0 0 0 0 ಎಲ್ಲೇ ಚೆನ್ನಾಗಿ ತೋರಿಸು. ಚೆನ್ನಾಗಿ ನೋಡಿದ್ರಿ? ನೋಡು ನೋಡು. ತಿನ್ನೇ నువ్వు. ನೀನು ಇಲ್ಲ ಗೈಸ್, ಅವಳು. ಈಗ ಅವಳು ಇಲ್ಲ ಅಮ್ಮ, ఇట్లా నువ్వు ఎట్లా బ్రష్ చేస్తావు? ఇట్లా ఇట్లా రావాలి, యాంటీ క్లాక్ వైజ్. ఏం లేదు, తిను ఏమేది తిను. లేదు ఇలా గైస్, ಹಿಂಗೆ అదంతా లేదు, తిను. మనం చెప్పు. తిని అది తిని. లేదు తిను. ಇಲ್ಲ ಗೈಸ್, ಅವಳೇ ತಿನ್ಬೇಕು.
ನಕ್ಕಿದ್ರೆ ತಿನ್ನಿಸ್ತಾರೆ. ನಾನು ಇವ್ರು ಫಸ್ಟೇ ಹೇಳಿದೆ ತುಂಬಾ ತಗೊಬನ್ರಿ ಅಂತ. ಇವ್ರು ಎಷ್ಟು 5 ಪ್ಲೇಟ್ ಏನೋ ತಂದು ಫೋನ್ ಮಾಡ್ಬೇಕಾದ್ರೆ ಫೋನ್ ತೆಗಿಯಲ್ಲ ಗೈಸ್. ಇವಾಗ ನಾನು ಆಯ್ತಾಯ್ತು, ಸುಮ್ಮನೆ ಊಟ ಮಾಡ್ರಿ. ಊಟಕ್ಕೆ ಅದ್ಮ ಇದೆ. ಸರಿ ಆಯ್ತು, ಉಂಡು ಸ್ಟಾರ್ಟ್ ಸೆಷನ್ ಟೈಮರು. ರೆಡಿನಾ? 3, 2, 1 ಸ್ಟಾರ್ಟ್. ಯಮುನಾ ಸೂಪ್ ಸೂಸ್ಕ ಪಾನಿ ಎಲ್ಲ ಆ ಕಡೆ ಹೋತಾ ఉంది. ಯಮುನಾ ನಮ್ಮ ಅಕ್ಕಗೆ ಅಲ್ಲಿ ನಾವು ಹೆಂಗಾದ್ರೂ ಮಾಡಿ ಔಟ್ ಮಾಡ್ಬೇಕು, ಆಮೇಲೆ ನಾನು ಆಡ್ಬೇಕು. ಯಮುನಾ ಏನ್ ಬಿಡಿ ನೀವು ನೋಡಿದ್ರ ನಮ್ಮಮ್ಮ నేను తినిపిస్తున్నా ముట్టుకుండా మాట్లాడాల. ముట్టద్దు. నేను తినిపిస్తున్నా ముట్టుకుండా నువ్వు ఏమైనా చేయొచ్చు. నేను ఫస్ట్ దూరం కూర్చోను. యమునా యమునా మాట్లాడు. ఏం మాట్లాడతా ನೋಡಿ ಮುಟ್ಟಕೂಡ್ದು ಒಳ್ಳೆ. ಯಮುನಾ ಯಮುನಾ ಅಣ್ಣ ಪ್ಲೀಸ್ నేను ಸ್ವಲ್ಪ 1 ನಿಮಿಷ ಆಯ್ತು. ముట్టద్మా డిస్క్వాలిఫై అయినా నువ్వు యాక్టివ్ ఉండేదా? ఓ అంతే, ఆమె పంపించేస్తాను. నా చేతిలో ఎంత గమగమాగా చూడవా స్మెల్. ಯಮುನಾ నేను ಸ್ವಲ್ಪ ನಿಧಾನ. ಅದಕ್ಕೆ ಫಸ್ಟ್ ನಮ್ಮಮ್ಮ ಸ್ಕೆಚ್ ಹಾಕಿದ್ದು. 1 ನಿಮಿಷ 30 seconds. యమునా సూ అది కిందంత చూసి ఏమి నీకేం దిగులు పోయి ముందే లేదా నీకు? ಇವಾಗ ನನ್ಗಲ್ಲ ಇರೋದು, ಅವರಿಬ್ರು ಸೇರ್ಕೊಂಡು ಏನ್ ಮಾಡ್ತಾರೋ ಬಿಟ್ಟು. 1 ನಿಮಿಷ 52 ಸೆಕೆಂಡ್. ಮುಟ್ಟದ್ಮಾ నేను ముట్టలే నా ఫోను. నీ ಫೋನು ಮುಟ್ಟದ್ದು, ಏಮೇ ಮುಟ್ಟದ್ದು. ಗೈಸ್ ನಮ್ಮಮ್ಮ ಡಿಸ್ಕ್ವಾಲಿಫೈ ಮಾಡೋಣ ಅಂತಿದ್ದೀನಿ. ಮುಟ್ಟು ಮಾತಾಡಿಸ್ತವ್ರೆ. గుడ్ టేస్ట్ బ్యాడ్ టేస్ట్ చెప్పలేదా ఇంట్లో? అది అయిపోయా టైము. ఇంకా ఉంది 2 నిమిಷ 15 seconds. ಓ ಮೈ ಗಾಡ್ ಗೈಸ್, ನಂದೆಲ್ಲ ದೊಡ್ಡ ದೊಡ್ಡ ಪೂರಿ ಐತೆ ನೋಡ್ರಿ. ನಾನು ಹೆಂಗ್ ತಿನ್ನೋದು? ಮುಟ್ಟದ್ಮಾ ಫೋನು ಮುಟ್ಕೂಡ್ದು, ಏನು ಮುಟ್ಕೂಡ್ದು. 3 ಸ್ಟಾಪ್. నేనే 2 minutes 40 seconds ಗೈಸ್. ನೋಡಿ 2 minutes 40 seconds. నేనే విన్నర్. ಇವಾಗ 200 ರೂಪಾಯಿ ಹೆಂಗಾದ್ರೂ ಅವ್ರು ಕೊಡ್ದಿರಂಗ್ ನಾನೇ ಕಾಪಾಡ್ಕೋಬೇಕು. ಸ್ಟಾರ್ಟಾ? నేను ಟೈಮರ್ ಆಫ್ చేసేసి ನಾನು ఈరోజు తాకుతాను. మా ఇప్పుడే చెప్పి నన్ను ముట్టు మాట్లాడేసి నువ్వు. ఇప్పుడు ఆరు మాటలు మాట్లాడుతున్నా అట్లా మాట్లాడతాను. మీ ఫోన్ మాట్లాడుకుంటే ఎన్ని మాట్లాడలేదు. నాకు తెలియదు. టైమర్ ఎవరైనా ఆన్ చేస్తారు, నేను ఆన్ చేస్తున్నా. తెలుసుకో. నాదంతా పెద్ద పెద్దగానే ఉంది గైస్. ನೋಡಿ ఓకే స్టార్ట్. అయ్యో మప్పు. చేయకూడదు.
ಅಮ್ಮ ಪಾನಿ ಬೈ ಬಂದಾಗ ಕೇಳಿದಾಗ ಪಾನಿ ಮೇಲಿದು ತುಸು ಅದೇ ಅದು ಮಾತ್ರ ಸುಖ ಸುಖ ತಿನ್ನಚ್ಚು ಅದಂತ ಸುಖ ಸುಖ ತಿನ್ನಿ మినియట్లు మేము ఇదంతా సన్నలే అసలు క్లీన్గా తిన్నాను ఎంత సన్నిందావు ನನ್ನ ಮೂಗೆಲ್ಲ ನೋಡಿಲ್ಲ ಕೈ ನಾನು 1 ನಿಮಿಷ 40 ಮಿನಿಟ್ಸ್ ಸಾರಿ ಸೆಕೆಂಡ್ಸ್ ನೋಡಿ. ಈಗ ಗೊತ್ತಾಯ್ತಾ ಗೈಸ್ ಯಾಕೆ ತಿಂಡಿ ಬೋದಿದ್ರಲ್ಲಿ ಅಂತ. ಏನಾ ತಿಂಡಿ ಬೋದಲ್ಲ ಇದೆಲ್ಲ ಅರಿತೈತಮ್ಮ. ನಮ್ಮಮ್ಮ ಮಾಸ್ಟರ್ ಪ್ಲಾನ್ ನೋಡ್ರಿ, ನಾನು ಬರಲ್ಲ, ನಮ್ಗೆ ಗೊತ್ತಿಲ್ಲ ಏನ್ ಮಾಡ್ಬೇಕಂತ ತಿನ್ಬಿಟ್ಟು ಫುಲ್ ಉರಿತೈತೆ. దంచి చేసి బాగలేదు దానికి ఏడు వేరే చేసుకున్నాను. ఇది నువ్వు లేచదా ఎలా సెగ్గి ఏమి కడిగెళ్దా కడగదమ్మా, నాకు జాస్తి కాలం ఉంటుంది. 2 నీళ్ళు వేయమ్మా, ఈడ కడిగిస్తాను లేచకేయాలి అక్కమని ఏ అట్లా వీడియో కంటిన్యూ సరే. ಇದಂతా ಇಲ್ಲೆಲ್ಲ ಅಡಿತೈತೆ. ಇನ್ನು ನೆಕ್ಸ್ಟ್ ಟೈಮ್ ಮಾಡ್ತೀವಿ ಗೈಸ್ ಪಾನಿಪುರಿ ಚಾಲೆಂಜ್. ಯಾರು ಜಾಸ್ತಿ ಪುರಿ ತಿಂತಾರೋ ಅಂದ್ಬಿಟ್ಟು ಅದು ಶಾಪ್ ಹತ್ರನೇ ಹೋಗಿ ಮಾಡಕ್ಕೆ ಟ್ರೈ ಮಾಡ್ತೀವಿ. ನನಗೆ ಆಚೆ ಬ್ಲಾಗ್ ಮಾಡಕ್ಕೆ ಸ್ವಲ್ಪ ನಾಚಿಕೆ, ಅದಕ್ಕೆ ಮನೇಲಿ ಮಾಡಿರೋದು. ನೀರು ತಗೊಳ್ಳ ಅಯ್ಯಯ್ಯೋ ಏಯ್ ఇది రండి ఇంకా వీడియో చేస్తాను నేను. ఏమి అంగడి పెట్టుకొని అది కనిపించకుండా ఉండే నువ్వు కనిపించేట్టు చేస్తాను ఫోటో. ಗೈಸ್ ಇಷ್ಟೇ ಇವತ್ತಿನ ವಿಡಿಯೋ. ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಆಗಿಲ್ಲ ನಾವು ಹಿಂಗೆ ಕಿತ್ತಾಡ್ತಾ ఇర్ತೀವಿ. సారీ ఫర్ డిస్టర్బెన్స్. మా 20 వీడియో ఎట్లా అనిపించాలి చెప్పు కన్నడంలో. ರಾಮ ಅದಿರ್ಚಿ ಹಿಂಗೆ ಎಕ್ಸ್ಪೀರಿಯನ್ಸ್ చెప్పు. ఇప్పుడు ఇట్లా ఈ ತರ ಯಾವಾಗಾದ್ರೂ ಮುಂಚೆ ತಿಂದಿದ್ದಾ? ಅಯ್ಯೋ ಅಯ್ಯೋ ಯಶೋ ಎಲ್ಲ ಮುಂಚೆ ತಿಂದಿಲ್ಲ, ಇದೇ ಫಸ್ಟು ಇದೇ ಲಾಸ್ಟು. ಇಂಥದ್ದು ಯಾರು ಕೊಟ್ಟಿಲ್ಲ, ನಾನು ಈ ಥರ ಯಾವುದು ತಿಂದು ಇಲ್ಲ, ಏನೂ ಇಲ್ಲ. ಇದೇ ಫಸ್ಟ್ ನಮ್ಮ ಚಿಕ್ಕ ಹುಡುಗಿ ದೊಡ್ಡ ತಲೆ ನೋವಿಂದ ನೋಡಿದ್ರ ನನ್ನ ಬ್ಲಾಗ್ಸ್ ಇದಕ್ಕೆ ಬರಲ್ಲ ಗೈಸ್. ಕಾಲೇಜಲ್ಲಿ ಫ್ರೆಂಡ್ಸ್ ಕೇಳಿದ್ರೆ ಅವ್ರು ಹೇಳೋದೇ ಬೇಡ ಬಿಡಿ, ಅವರು ಬರಲ್ಲ. ನಮ್ಮಮ್ಮ ಅಂತೂ ನೋಡಿ ಇವಾಗ ಹೇಳಿದ್ರಲ್ಲ, ನೆಕ್ಸ್ಟ್ ನಮ್ಮ ಅಕ್ಕನ ಕೇಳೋಣ. ಹೇಳೋ ನೀವು. ನಂದು ಎಂಥದ್ದಿಲ್ಲ ಗೈಸ್, ನಿದ್ದೆ ಮಾಡ್ತೀನಿ ಕಾಕ ಕೂಸಾಳೆ ಕೊಡು. ಏನಂತ ಹೇಳಿ ತರ ಮುಂಚೆ ಬರೋದ್ರು ಮಾಡಿದ್ದ ಅಂತ. ಪಾನಿಪುರಿ ತಿಂದಿದ್ದೆ, ಬಟ್ ಈ ತರ ಇರ್ಲಿಲ್ಲ ಗೈಸ್. ನೆಮ್ಮದಿಯಾಗಿ ತಿನ್ನಕ್ಕೂ ಬಿಡಲ್ಲ ಅಂತದ್ದು ಇದು. ಕೊಡು ನೀರ. ಫೈನಲಿ ನಾನೇ ವಿನ್ ಆಗಿದ್ದು. ನನ್ನ 500 ರೂಪಾಯಿ ನನ್ನ ಹತ್ರನೇ ಐತೆ. ಯಾಕೆ ಅದೆಲ್ಲ ಗೊತ್ತಿಲ್ಲಪ್ಪ. ಇವಾಗ ಗೊತ್ತಾಯ್ತಾ ನಾನು ಏನಕ್ಕೆ ಸ್ಕ್ರೀನ್ ಶಾಟ್ ಇಟ್ಕೊಂಡೆ ಅಂದ್ಬಿಟ್ಟು. ಇದಕ್ಕೆ ನಾನು 1
ಸೆಕೆಂಡ್ 40 ನಿಮಿಷ, ನೀನು 2 ಸೆಕೆಂಡ್ 30 ನಿಮಿಷ. ನೀನೇನ್ ಹೇಳಿದ್ ನನ್ಗ? ನಿಧಾನಕ್ಕೆ ತಿನ್ನು, ನಿಧಾನಕ್ಕೆ ತಿನ್ನು. ಟೈಮ್ ಐತಿ ನಿಧಾನಕ್ಕೆ ತಿನ್ನು, ಟೈಮ್ ಐತಿ ನಿಧಾನಕ್ಕೆ ತಿನ್ನು. ನಾನು ಅಲ್ಲ ಇರು ಇರು ಏನಿಲ್ಲ, ಇದು ಬೆಲ್ಲಾಗೇನೆ. ನಮ್ಮಮ್ಮ ನಂಗೆ ಹೆಂಗ್ ಡಿಸ್ಟ್ರಾಕ್ಟ್ ಮಾಡಿದ್ರು, ನಮ್ಮ ಅಕ್ಕಾಗ ಹೆಂಗ್ ಮಾಡಿದ್ರು, ನಾವೇನಾದ್ರು ಮಾತಾಡಿದ್ರ ನೋಡಿ. ಅದೆಲ್ಲ ಗೊತ್ತಿಲ್ಲ ನಂಗೆ. లేదు మా నేను చెప్పింది కరెక్ట్ గా ఇంకొకలంటే బ్లాగ్ లా తిరగ చూసుకో నేను చెప్పింది అదే ಯಾಕೆ ಹೆಚ್ಕೊಂಡೆ నాకు తినలే. ఆయన నువ్వు చెప్పుకుంటా ఉండాల్సిందే. నువ్వు ఏమని టైం ఉంది, నిదానంగా తిను అని. ಟೈಮ್ ಅಲ್ಲ, ಟೈಮ್ ಐತೆ ನಿಧಾನಕ್ಕೆ ತಿನ್ನು ಅಂತ ಹೇಳ್ಬೇಕಿತ್ತದೆ. ನಾನು ಹೇಳಿದ್ದು ಅದೇ ತಾನೆ. ಅಮ್ಮ ಆ ತರ ಹೇಳ್ಬಾರ್ದಿತ್ತು ಅಂತ ಹೇಳ್ತಿರೋದು. ನೀನು ಏನ್ ಕೇಳ್ಬೇಕಾತರ? ಏನಿಲ್ಲ ಗೈಸ್, ನಿಮ್ಗೆ ಗೊತ್ತು ಯಾರು ವಿನ್ ಆಗಿರೋದು ಅಂತ. ನಾವು ಇವತ್ತೆಲ್ಲ ಜಗಳ ಆಡ್ತಾ ಇರ್ತೀವಿ. ಸೊ ನನಗಂತೂ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಎಕ್ಸಿಲೆಂಟ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಬೇರೆನೇ ಇತ್ತು. ನಾನು ಬೇರೆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಇವರು ಮಹಾರಾಣಿ ಅವರು ಫಸ್ಟ್ ಬ್ಯುಸಿ ಕೆಲ್ಸಕ್ಕೆ ಹೋಗೋರು. ನಮ್ಮ ಮಮ್ಮಿ ಅಂತೂ ಬಿಡಿ, ನಾನೊಂದು ಹೇಳಿದ್ರೆ ನಮ್ಮ ಮಮ್ಮಿ ಇನ್ನೊಂದು ಹೇಳ್ತಾರೆ. ಸೊ ಇವರು ಬ್ಯುಸಿ. ಇನ್ನು ನನಗೆ ಕಾಲೇಜ್ ಇರೋದ್ರಿಂದ ನನಗೂ ಫ್ರೀ ಇದ್ದಾಗ ಇವಾಗ ನೈಟ್ ಎಷ್ಟು ಹೊತ್ತಲ್ಲಿ ಶೂಟ್ 9 ಗಂಟೆದಲ್ಲಿ ಮಾಡ್ತಿರೋದು. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಈ ಥರ ಚಾಲೆಂಜ್ ವಿಡಿಯೋ ಅಂದರೆ ಗೋಲ್ಗಪ್ಪದಿದ್ರೆ ಆಚೆ ಹೋಗಿ ತಿಂತೀವಿ, ಅದು ಶೋರ್. ಓಕೆನಾ? ಅಷ್ಟೇ ಈ ವ್ಲಾಗ್. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಗುಡ್ ನೈಟ್. ಇವ್ರು ಫಸ್ಟ್ ನನ್ನ ಬಿಟ್ರೆ ಸಾಕು ಅಂತ ಕಾಯ್ತಾ ಇದಾರೆ ಗೈಸ್. ಫಸ್ಟ್ ನಾನು ಬಿಟ್ಬಿಡು ಅಂತ. ಇದೇ ಮಾಡೋಣ, ಕರ್ಕೊಂಡ್ಬಂದು ಕೂಸ್ಕೊಳ್ಳೋಣ ಗೈಸ್. ಓಕೆ, ಅವ್ರು ಹೇಳ್ತಾ ಇರ್ತಾರೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.